ಒಂದು ಪುಟ್ಟದಾದ 300 ಸ್ಕ್ವೇರ್ ಫೀಟ್ ಅಂದ್ರೆ 300 ಚದರಡಿ ವಿಸ್ತೀರ್ಣದಲ್ಲಿ ಏನೆಲ್ಲ ಹೂ ಗಿಡಗಳು ಏನೆಲ್ಲ ಗಿಡಗಳನ್ನ ಬೆಳೆದಿದ್ದೀರಾ ಅಂತ ನೀವೇನಾದ್ರೂ ನೋಡಕ್ ಇಷ್ಟಪಡ್ತೀರಾ? ಬನ್ನಿ. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿರೋದು ಅಂತ ಹೇಳಿದ್ರೆ, ನೀವೆಲ್ಲ ಕಮರ್ಷಿಯಲ್ ಆಗಿರುವಂಥ ಕ್ರಾಪ್ಸ್ನೆಲ್ಲ ನೋಡಿ ನಿಮಗೂ ಒಂಥರ ಬೇಸರ ಅನ್ನೋದು ಬಂದಿರ್ಬೋದೇನೋ ಗೊತ್ತಿಲ್ಲ. ಬಟ್ ಇವತ್ತು ಒಂದು ವಿಭಿನ್ನವಾಗಿ ಒಂದು ಕೈ ತೋಟ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು, ಎಷ್ಟು ವಿಧವಾದ ಒಂದು ಸಸಿಗಳನ್ನ ನಾಟಿ ಮಾಡಿರ್ತಾರೆ, ಅದು ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ ಒಂದು 15ಕ್ಕೆ 20 ಅಡಿ ಅಷ್ಟು ವಿಸ್ತೀರ್ಣದಲ್ಲಿ ಏನೆಲ್ಲ ಒಂದು ಸಸಿಗಳನ್ನ ನಾಟಿ ಮಾಡಿರ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ ಹೋಗೋಣ ಮಾಹಿತಿಗೆ. ಮೊದಲನೇದಾಗಿ ಯಾವುದೇ ರೀತಿಯಾದ ನಾವು ಒಂದು ಮನೆಯಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರೋಂಥದ್ದು ಹೂವು. ಈ ಹೂವು ನಮ್ಗೇನಾದರೂ ಯಥೇಚ್ಛವಾಗಿ ಸಿಕ್ಕಿದ್ರೆ ಬೇಕಾದ್ರೆ ಬೇರೆಯವ್ರಿಗೂ ಸೇಲ್ ಮಾಡ್ಬೋದು, ಇಲ್ಲ ನಮ್ಮ ಮನೆ ಬಳಕೆಗೆ ಅಂತೇಳಿ ಮನೆ ಬಳಕೆಗೆ ಇಟ್ಕೋಬೋದು. ಪ್ರಥಮವಾಗಿ ಇಲ್ಲಿ ನೋಡಿ ಒಂದು ಡೇರಾ ಹೂವು ಸಸಿಗಳು ಒಂದು 2-3 ಸಸಿಗಳಿದ್ದಾವೆ. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ನೀವಿಲ್ಲಿ ಗಮನಿಸ್ಬೋದು ಕಲರ್ ಆಗಿರೋ ಡೇರಾ ಹೂಗಳಿದೆ ನೋಡಿ. ಒಂದು ಗುಲಾಬಿ ಹೂ ಗಿಡ ಇಲ್ಲಿ ಗಮನಿಸ್ಬೋದು, ಇದನ್ನ ಕರಿಷ್ಮಾ ಅಂತ ಕರಿತಾ ಇದ್ರು, ಬಟನ್ ರೋಸ್ ಅಂತ ಕರಿತಾ ಇದ್ರು. ಇದೊಂದಿದೆ. ಇದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಮನೆಗೆ ಬೇಕಾಗಿರುವಂಥ ಶುಂಠಿ ಏನಿದೆ ನೋಡಿ, ಆ ಒಂದು ಸಸಿಗಳು ಒಂದಷ್ಟು ಇದಾವೆ ಇಲ್ಲಿ. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ತಗೊಳ್ಳೋದಾದ್ರೆ ನಿಮಗೆ ಮನೆಗೆ ಬೇಕಾಗಿರುವಂಥ ಒಂದು ಈ ಸಸಿ ಏನಪ್ಪ, ಮೆಣಸಿನಕಾಯಿ ಆಗಿರ್ಬೋದು. ಇಲ್ಲಿ ನೋಡಿ ಹಿಂದೆ ತೋರಿಸಿ ಸರ್, ಅಲ್ಲೇ ನೋಡಿ ಮೆಣಸಿನಕಾಯಿ ನೋಡಿ, ಈ ರೀತಿಯಾಗಿ ಮೆಣಸಿನಕಾಯಿ ಗಿಡ ಆಯಿತು. ಅದಾದಮೇಲೆ ರುದ್ರಾಕ್ಷಿ ಹೂವು ಅಂತ ಕರೀತಾರೆ ಇದನ್ನು. ಮತ್ತು ನಿಮಗೆ ಅನಾನಸ್ ಗೊತ್ತಲ್ವಾ, ಏನು ಪೈನಾಪಲ್ ಏನಂತಾರೆ, ಸೊ ಆ ಒಂದು ಸಸಿಗಳನ್ನೂ ಸಹ ಇಲ್ಲೊಂದು 5-6 ಸಸಿಗಳನ್ನ ನಾಟಿ ಮಾಡಿರ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಶೆಡ್ ಹತ್ರ ಒಂದು ಸ್ವಲ್ಪ ಚೂರು ನೆರಳು ಕುರುಳಿ ಅಂತ ಅಥವಾ ಇಲ್ಲ ಏನು ಪರ್ಪಸ್ಗೆ ಅಂತ ಮಾಡಿದಾರೆ ಅಂತ ಗೊತ್ತಿಲ್ಲ, ಒಂದು 2 ಅಡಿಕೆ ಸಸಿ ಸಹ ನಾಟಿ ಮಾಡಿರ್ತಾರೆ. ಸೊ ಜೊತೆಗೆ ಏನಂತ ಹೇಳಿದ್ರೆ ಒಂದು ಮನೆಯಲ್ಲಿ ಚಿಕ್ಕ ಪುಟ್ಟ ಒಂದು ನಾವು ಸಾಕುವಂಥ ಕುರಿ ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಒಂದು ಚೂರು ಸೈಡಲ್ಲಿ ಪಾರಂ ಹುಲ್ಲನ್ನು ಹಾಕಿರ್ತಾರೆ. ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಬೇರೆ ಅಂದರೆ ಕಸ ಕಡ್ಡಿ ಏನೋ ಬೇರೆ ಕಡೆಯಿಂದ ಈ ಕಡೆ ಬರ್ದಿರ ಇರ್ತದೆ, ಜೊತೆಗೆ ಒಂದು ಬೇಲಿ ಥರ ಇರ್ತದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಆದಮೇಲೆ ನೀವು ಗಮನಿಸ್ಬೋದು ಇಲ್ಲಿ ಒಂದು ಏನಿದೆ ಕರಿಬೇವಿನ ಸೊಪ್ಪು ಗಿಡನೂ ಇದೆ, ಪಕ್ಕದಲ್ಲೇ ಇದೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಹೋಗೋಣ. ಈಗ ಇಲ್ಲಿ ನೋಡಿ ಪನ್ನೀರ್ ಸೊಪ್ಪು ಅಂತ ಹೇಳಿದ್ರೆ ಗೊತ್ತಿರುತ್ತಲ್ಲ, ದೇವ್ರಿಗೆ ನಾವು ಸೆಂಟ್ಗಳೆಲ್ಲ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ದೇವರೇ ಸೃಷ್ಟಿ ಮಾಡ್ಕೊಂಡಿರೋ ಅಂತ ಒಂದು ಸ್ಮೆಲ್ ಬರುವಂಥ ಫ್ರಾಗ್ರೆನ್ಸ್ ಬರುವಂಥ ಗಿಡ. ಸೊ ಅದಿದೆ. ಜೊತೆಗೆ ಕನಕಾಂಬರ ನೋಡ್ತಿರ್ಬೋದು, ಇಲ್ಲಿ ಕನಕಾಂಬರ ಇದೆ. ಸೊ ಮಳೆಗಾಲದಲ್ಲಿ ಕನಕಾಂಬರ ಗಿಡಗಳು ಸಾಮಾನ್ಯವಾಗಿ ಸ್ವಲ್ಪ ರೋಗ ಮತ್ತು ಇದೆಲ್ಲ ಬರುವಂಥ ಚಾನ್ಸಸ್ಗೆ ಒಂದು ಸ್ವಲ್ಪ ಗಿಡ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಕಾಕಡ ಹೂವು ಇದೆ, ಇಲ್ಲಿ ಗಮನಿಸಿ ಎಷ್ಟು ನೀಟಾಗಿದೆ ಅಂತ. ಒಂದು ಹೂವಿನ ಒಂದು ಚಿಕ್ಕ ತೋಟನೇ ಒಂದು ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂದ್ಕೊಳ್ಳಿ. ಇದರ ಜೊತೆಗೆ ಇನ್ನು ಲೆಕ್ಕಾಚಾರಕ್ಕೆ ಬಂದಾಗ ಇಲ್ಲಿ ನೋಡಿ ಒಂದು ದಾಸವಾಳದ ಹೂವು ಕ್ವಾಲಿಟಿ ನೋಡ್ರಿ ಯಾವ ರೀತಿಯಲ್ಲಿದೆ, ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ. ಜೊತೆಗೆ ನೋಡಿ ಒಂದು ಕಬ್ಬಾಗಿರ್ಬೋದು, ಮನೆಗೆ ಬೇಕಾಗಿರುವಂಥ ಒಂದು ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಆಲ್ಮೋಸ್ಟ್ ಬೆಳೆದಿದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಗೆಣಸಿನ ಗಡ್ಡೆ, ಮರಗೆಣಸು ಏನಿದೆ, ಸೊ ಆ ಗೆಣಸಿನ ಗಡ್ಡೆನೂ ಸಹ ನಾಟಿ ಮಾಡಿರ್ತಾರೆ. ಸೊ ಈ ಒಂದು ಪುಟ್ಟ ವಿಸ್ತೀರ್ಣದಲ್ಲಿ ಇಷ್ಟು ಥರ ವೆರೈಟಿಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನೆ ಹತ್ರ ಏನಾದರೂ ಒಂದು ಪುಟ್ಟದಾದ ಜಾಗ, ಒಂದು ಸ್ವಲ್ಪ ಜಾಗ ಏನಾದರೂ ಇತ್ತು ಅಂತ ಹೇಳಿದ್ರೆ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದನ್ನು ನೀವು ಇಲ್ಲಿ ಬೆಳ್ಕೋಬೋದು. ಜೊತೆಗೆ ಬನ್ನಿ ಇಲ್ಲಿ ಇನ್ನೂ ಒಂದು ಗಮನಿಸುತ್ತೆ, ಇಲ್ಲಿ ನೋಡಿ ಪುದೀನ ಸೊಪ್ಪು ಸಹ ಇಲ್ಲಿ ಒಂದು ಸ್ವಲ್ಪ ಹಾಕಿಕೊಂಡಿರ್ತಾರೆ ಸ್ನೇಹಿತರೆ. ನೋಡಿ ಗಮನಿಸಿ, ನೋಡಿ ಅಂಗೈ ಅಗಲ ಜಾಗ, ಅದರಲ್ಲಿ ನೋಡಿ ಎಷ್ಟು ವಿಭಿನ್ನವಾದ ಹೂ ಗಿಡಗಳಾಗಿರ್ಬೋದು, ಇದನ್ನೆಲ್ಲ ಹಾಕ್ಕೊಂಡಿರ್ತಾರೆ. ಸೊ ಇದನ್ನ ನಿಮ್ಗೆ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತೋಟಗಳ ಹತ್ರ ಬಂದು ನಮಗೆ ಮನೆಗೆ ಬೇಕಾಗಿರೋದನ್ನಾದ್ರೂ ಅಟ್ಲೀಸ್ಟ್ ನಾವು ಬೆಳ್ಕೊಳ್ಳೋರಾದ್ರೆ ತುಂಬಾನೇ ಎಷ್ಟು ಚೆನ್ನಾಗಿರುತ್ತೆ. ನಾವು ಬೇರೆ ಕಡೆ ಕೊಂಡ್ಕೊಂಡ್ಬಂದು ಮಾಡ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಬ್ರು ಇಟ್ಕೊಂಡಿರ್ತಾರೆ ತೋಟಗಳ ಹತ್ರ ಒಂದಷ್ಟು ಜಮೀನುಗಳನ್ನ ವೇಸ್ಟ್ ಆಗಿ ಬಿಟ್ಬಿಟ್ಟಿರ್ತಾರೆ. ಸೊ ಈ ಪುಟ್ಟದಾಗಿ ಒಂದು 300 ಸ್ಕ್ವೇರ್ ಫೀಟು 300 ಚದರಡಿನಲ್ಲಿ ಇಷ್ಟು ನೀಟಾಗಿ ಒಂದು ಪುಟ್ಟದಾದ ಕೈ ತೋಟನ ಮಾಡ್ಕೊಂಡ್ರೆ ಇದರಲ್ಲಿ ಬಂದು ಹೂವಿನ ಗಿಡಗಳು ಜಾಸ್ತಿ ಇದಾವೆ. ನೀವು ಏನಾದರೂ ಬೇಕಾಗಿದ್ರೆ ತರಕಾರಿ ಗಿಡಗಳನ್ನ ಬೆಳೆಸ್ಕೋಬೋದು. ಈ ಒಂದು ಸ್ಥಳದಲ್ಲೇ ಅಷ್ಟೇ. ಎಷ್ಟು ಯಾವ್ದು ಬೇಕೋ ನಿಮಗೆ ಪುಟ್ಟದಾಗಿ ಬೇಕಾಗಿರೋದನ್ನ ಬಳಕೆ ಮಾಡ್ಕೋಬೋದು. ಇನ್ನು ಕಮರ್ಷಿಯಲ್ ಕ್ರಾಪ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸುಗಂಧ ರಾಜ ಅಂತ ಏನಿದೆ ಹೂವಿದೆ, ಸೊ ಅದನ್ನ ಲಾರ್ಜ್ ಸ್ಕೇಲಲ್ಲಿ ಫಾರ್ಮಿಂಗ್ ಅನ್ನೋದನ್ನ ಮಾಡಿರ್ತಾರೆ. ಜೊತೆಗೆ ಅಲ್ಲಿ ಮೇಲೆ ನೀವು ಗಮನಿಸ್ತಾ ಇರ್ಬೋದು ಒಂದು ಪುಟ್ಟದಾದ ಒಂದು ಟೊಮೊಟೊ, ಪುಟ್ಟದಾದಲ್ಲ ದೊಡ್ಡದೇ ಟೊಮೊಟೊ ತೋಟ ಇದೆ. ಸೊ ಇದು ಬಂದು ಕಮರ್ಷಿಯಲ್ ಆಗಿ ಫಾರ್ಮಿಂಗ್ ಅಂತ ಇಷ್ಟು ಇಟ್ಕೊಂಡಿದ್ದಾರೆ. ಬರೀ ಒಂದು 300 ಸ್ಕ್ವೇರ್ ಫೀಟ್ ಅಲ್ಲಿ ನೋಡಿ ಇಷ್ಟೆಲ್ಲ ವಿಧವಾದ
ಹೂ ಗಿಡಗಳನ್ನ ಮತ್ತೆ ಬೇರೆ ಬೇರೆ ವಿಧವಾದ ಗಿಡಗಳನ್ನೆಲ್ಲ ಬೆಳೆದಿರ್ತಾರೆ. ಇವತ್ತು ಕಾನ್ಸೆಪ್ಟ್ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿದೆ ಅನಿಸ್ತು. ಯಾರಿಗಾದ್ರೂ ಯೂಸ್ ಆಗ್ಬೋದು, ಅಥವಾ ಮನೆ ಹತ್ರ ಏನಾದ್ರು ಪುಟ್ಟದಾಗಿ ಕೈ ತೋಟ ಸ್ಟಾರ್ಟ್ ಮಾಡಬೇಕು, ಮನೆ ಮುಂದೆ ಜಾಗ ಇದೆ ಅನ್ನೋರಿಗೆ ಈ ಒಂದು ಮಾಹಿತಿ ಸೂಕ್ತವಾಗಿರ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯಾರೆಲ್ಲ ನೋಡಿದ್ರೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.